6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ಇಂದು ನಿಮಗೆ ನಿಮ್ಮ ಪತ್ರಿಕೆಯಾದಂತಹ ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಭಾರತದ ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳು ಈ ಒಂದು ವಿಚಾರದ ಬಗ್ಗೆ ನಿಮ್ಮರೊಡನೆ ಚರ್ಚೆ ಮಾಡ್ತೇನೆ. ನಾನು ಇಲ್ಲಿವರೆಗೆ ನಿಮಗೆ ಮೊದಲನೇ ಪಾಠದಲ್ಲಿ ಫಸ್ಟ್ ಯೂನಿಟಲ್ಲಿ ಬರುವಂತಹ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಟ್ಟೆ. ಎಲ್ಲ ವಿಚಾರಗಳ ಬಗ್ಗೆ ಮುಗ್ದಿದೆ. ಅಲ್ಲಿ ಅಲಿಪ್ತ ನೀತಿ ಮತ್ತು ಪಂಚಶೀಲ ಒಪ್ಪಂದಗಳ ಬಗ್ಗೆ ಕೂಡ ನಾನು ಭಾರತದ ವಿದೇಶಾಂಗ ನೀತಿಗೆ ಮೂಲ ತತ್ವಗಳ ಬಗ್ಗೆ ತಿಳಿಸುವಂತ ಸಂದರ್ಭದಲ್ಲಿ ಸವಿಸ್ತಾರವಾಗಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಇಂದು ಈ ಒಂದು ಕ್ಲಾಸಲ್ಲಿ 2ನೇ ಅಧ್ಯಾಯ ನಾನು ಆರಂಭ ಮಾಡ್ತಾ ಇದ್ದೇನೆ. ಭಾರತದ ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳು ಇದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ ನೋಡಿ, ಪ್ರತಿಯೊಂದು ದೇಶವೂ ಕೂಡ ವಿದೇಶಾಂಗ ನೀತಿಯನ್ನ ಹೊಂದುವಂತ ಸಂದರ್ಭದಲ್ಲಿ ತನ್ನದೇ ಆದಂತಹ ಒಂದು ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತೆ. ಇದನ್ನ ನಾವು ಪ್ರತಿಯೊಂದು ದೇಶದ ನ್ಯಾಷನಲ್ ಇಂಟ್ರೆಸ್ಟ್ ಅಂತೇಳಿ ಕರಿತೀವಿ. ಸೊ ರಾಷ್ಟ್ರೀಯ ಹಿತಾಸಕ್ತಿ ಅಂತೇಳಿ ನಾವು ಕರಿಬಹುದು. ಅಂದ್ರೆ ಒಂದು ದೇಶ ಇತರ ದೇಶಗಳೊಡನೆ ವ್ಯವಹರಿಸುವಾಗ ಅಥವಾ ಸಂಬಂಧವನ್ನು ಹೊಂದುವಂತ ಸಂದರ್ಭದಲ್ಲಿ ತನ್ನದೇ ಆದಂತಹ ನೀತಿಯನ್ನು ಅನುಸರಿಸುತ್ತೆ. ಅದನ್ನು ನಾವು ವಿದೇಶಾಂಗ ನೀತಿ ಅಂತೇಳಿ ಕರಿತೇವೆ. ಸೊ ಯಾಕೆ ವಿದೇಶಾಂಗ ನೀತಿಯನ್ನ ಪ್ರತಿಯೊಂದು ದೇಶವೂ ಕೂಡ ಅನುಸರಿಸ್ತವೆ ಎಂಬ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಂದು ದೇಶವೂ ಕೂಡ ಆಲೋಚನೆ ಮಾಡುವಂಥದ್ದು ಒಂದು ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವಡೆ, ರಾಷ್ಟ್ರೀಯ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವಂಥದ್ದು, ಹಾಗೆ ರಾಷ್ಟ್ರದ ಆರ್ಥಿಕತೆಯನ್ನ ಸದೃಢಗೊಳಿಸಿಕೊಳ್ಳುವಂಥದ್ದು, ಹಾಗೆ ರಾಷ್ಟ್ರದ ಭದ್ರತೆ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳುವಂಥದ್ದು, ಈ ಎಲ್ಲದರ ಬಗ್ಗೆ ಆಲೋಚನೆ ಮಾಡುವುದರ ಮೂಲಕ ಸೊ ಒಂದು ರಾಷ್ಟ್ರ ಇತರ ದೇಶಗಳೊಡನೆ ಸಂಬಂಧವನ್ನ ಬೆಳೆಸುವಂತ ಪ್ರಯತ್ನವನ್ನ ಮಾಡ್ತದೆ. ಸೊ ಹಾಗಾಗಿ ಭಾರತವು ಕೂಡ ಇದಕ್ಕೆ ಬರುತ್ತಲ್ಲ. ಸೊ ನಮ್ಮ ದೇಶ ಭಾರತವು ಕೂಡ ಇದೇ ಆಲೋಚನೆಯನ್ನ ಮಾಡುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಸೊ ಹೀಗೆ ಭಾರತ ತನ್ನದೇ ಆದಂತಹ ಒಂದು ವಿಶಿಷ್ಟ ಹಾಗೂ ವಿಭಿನ್ನ ಬಗೆಯ ವಿದೇಶಾಂಗ ನೀತಿಯನ್ನು ಹೊಂದುವುದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿಯ ವಿಶಿಷ್ಟ ಹಾಗೆ ಒಂದು ರೀತಿಯ ವಿಭಿನ್ನವಾದಂತಹ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಇದೆ ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬಹುದು. ಹೀಗೆ ನಾನು ಕಳೆದ ಬಾರಿ ಸಾಕಷ್ಟು ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಅದಕ್ಕೆ ನೆಹರು ಅವರ ಕೊಡುಗೆ, ಮಹಾತ್ಮ ಗಾಂಧೀಜಿಯವರದು, ಹಾಗೆ ವಿ.ಕೆ. ಕೃಷ್ಣಮನನ್ ಇವರ ಒಂದು ಪಾತ್ರ ನಮಗೆ ಎದ್ದು ಕಾಣುವಂಥದ್ದನ್ನ ನೋಡ್ತೇವೆ. ಅದರ ಮೂಲ ಇರಬಹುದು, ಹೇಗೆ ವಿದೇಶಾಂಗ ನೀತಿಯಲ್ಲಿ ಜಾರಿಗೆ ತರುವಂತ ಒಂದು ಪ್ರಯತ್ನದಲ್ಲಿ ಯಾವ ರೀತಿಯ ಅಂಶಗಳ ಆಧಾರದ ಮೇಲೆ ಮೂಲ ತತ್ವಗಳನ್ನು ಹೊಂದುವುದರ ಮೂಲಕ ಇಡೀ ವಿಶ್ವದಲ್ಲೇ ಒಂದು ರೀತಿಯ ವಿಭಿನ್ನವಾದಂತಹ ಒಂದು ರೀತಿಯ ಶಾಂತಿ, ಭದ್ರತೆ, ಆ ಮೂಲಕ ಸಹೋದರತ್ವ, ಅಹಿಂಸೆ, ಹಾಗೆ ಗುರಿ ಮತ್ತು ಮಾರ್ಗದ ಬಗ್ಗೆ ಇರ್ಬೋದು, ನೆಹರು ಅವರ ಒಂದು ಆಲೋಚನೆಗಳಿರ್ಬೋದು, ಈ ರೀತಿಯ ಎಲ್ಲ ಗುಣಗಳನ್ನ ತನ್ನಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಆ ಅಂಶಗಳ ಆಧಾರದ ಮೇಲೆ ಭಾರತ ಇವತ್ತು ಇಡೀ ವಿಶ್ವದ ಇತರ ದೇಶಗಳೊಡನೆ ತನ್ನ ವ್ಯವಹಾರವನ್ನ, ಸಂಬಂಧವನ್ನ ಬೆಳೆಸುವಂತದ್ದನ್ನ ನಾವು ಕಾಣ್ತಾ ಹೋಗ್ತಾ ಇದ್ದೇವೆ. ಸೊ ಹೀಗೆ ವಿದ್ಯಾರ್ಥಿಗಳೇ, ಅದರಲ್ಲೂ ಭಾರತದ ಒಂದು ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳು ಹೇಗೆ ಭಾರತದ ವಿದೇಶಾಂಗ ನೀತಿಯ ಮೇಲೆ ಪರಿಣಾಮವನ್ನ ಬೀರ್ತವೆ ಅಂತೇಳಿ ನಾವು ನೋಡ್ತಾ ಹೋದ್ರೆ ಅದರಲ್ಲಿ ಮುಖ್ಯವಾಗಿ ನಾವು 2 ಭಾಗಗಳನ್ನಾಗಿ ಮಾಡ್ಕೊಳ್ಬಹುದು. ಒಂದು ಆಂತರಿಕ ಅಂಶಗಳು ಅಥವಾ ದೇಶೀಯ ಅಂಶಗಳು. ಆಂತರಿಕ ಅಂಶಗಳು ಅಥವಾ ದೇಶೀಯ ಅಂಶಗಳು ಅಂತೇಳಿ 2 ಭಾಗ, ಒಂದನೇ ಭಾಗ. ಇನ್ನು 2ನೇ ಅಂಶವನ್ನ ನೋಡೋದೇ ಆದ್ರೆ ವಿದೇಶಿ ಅಂಶಗಳು ಅಥವಾ ಬಾಹ್ಯ ಅಂಶಗಳು ಅಂತೇಳಿ. ಸೊ ಈ ರೀತಿಯ 2 ವಿಭಜನೆಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಸೊ ಭಾರತದ ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳ ಬಗ್ಗೆ ನಾವು ಅಧ್ಯಯನ ಮಾಡಬಹುದು. ಮತ್ತೊಮ್ಮೆ ಹೇಳ್ತೇನೆ, ಇಲ್ಲಿ ಮೊದಲನೇ ನಿಮಗೆ ಆಂತರಿಕ ಅಥವಾ ದೇಶೀಯ ಅಂಶಗಳು, ಮತ್ತೊಂದು ನಿಮಗೆ ಬಾಹ್ಯ ಅಥವಾ ವಿದೇಶಿ ಅಂಶಗಳು ಅಂತೇಳಿ 2 ಭಾಗಗಳನ್ನಾಗಿ ಮಾಡ್ಕೊಳ್ಬಹುದು. ಅದರಲ್ಲಿ ಮೊದಲನೇ ಭಾಗವನ್ನ ತೆಗೆದುಕೊಳ್ಳೋಣ. ಅದರಲ್ಲಿ ಆಂತರಿಕ ಅಂಶಗಳು ಅಥವಾ ದೇಶೀಯ ಅಂಶಗಳ ಬಗ್ಗೆ ನಾವು ಇವತ್ತು ಕೆಲವು ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಆಂತರಿಕ ಅಂಶಗಳು ಅಂದ್ರೆ ಏನು, ದೇಶೀಯ ಅಂಶಗಳು ಸೊ ಯಾವ ರೀತಿಯಲ್ಲಿ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ನಿರ್ವಹಿಸ್ತವೆ, ಅದರಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಹೇಗೆ ಆಂತರಿಕ ಅಂಶಗಳು ವಿದೇಶಾಂಗ ನೀತಿಯಲ್ಲಿ ತನ್ನದೇ ಆದಂತಹ ಮಹತ್ವವನ್ನ ಕಾಪಾಡ್ಕೊಳ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ನಾವು ವಿಚಾರಗಳನ್ನ ತಿಳಿಯುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಅದರಲ್ಲಿ ನಿಮ್ಗೆ ಇಂಟರ್ನಲ್ ಫ್ಯಾಕ್ಟರ್ಸ್ ಅಲ್ಲಿ ನಿಮಗೆ ಮೊದಲನೇ ನಿಮಗೆ ಭೌಗೋಳಿಕ ಅಂಶಗಳು ಅಥವಾ ಭೌಗೋಳಿಕತೆ ಅಥವಾ ಭೌಗೋಳಿಕ ಅಂಶಗಳು ಅಂತೇಳಿ ನಾವು ಕರಿತೇವೆ. ಸೊ ಇದರಲ್ಲಿ ನಿಮಗೆ ಅನೇಕ ಭಾಗಗಳನ್ನ ನಾವು ನೋಡ್ತಾ ಹೋಗ್ಬೋದು. ಭೌಗೋಳಿಕ ಅಂಶಗಳು ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ತಿಳಿಯೋಣ. ಭೌಗೋಳಿಕ ಅಂಶಗಳು ಅಂತ ಹೇಳಿದ್ರೆ ಅಂದ್ರೆ ಪ್ರಾಕೃತಿಕ ಅಂಶಗಳು,
ನೋಡಿ, ರಾಷ್ಟ್ರ ಯಾವ ರೀತಿಯ ಪ್ರಾಕೃತಿಕ ಅಂಶಗಳ ಆಧಾರದ ಮೇಲೆ ಅದು ನಿಂತಿದೆ ಎಂಬ ಅಂಶಗಳನ್ನು ಅಧ್ಯಯನ ಮಾಡುವಂತದ್ದಾಗಿರುತ್ತೆ. ಇದ್ರಲ್ಲಿ ಅನೇಕ ಅಂಶಗಳನ್ನ ನಾವು ನೋಡ್ತಾ ಹೋಗ್ಬೋದು. ಭೌಗೋಳಿಕ ಅಂಶಗಳಲ್ಲಿ ಅನೇಕ ವಿಭಾಗಗಳಿದೆ. ಅದರಲ್ಲಿ ನಮಗೆ ಮೊದಲನೇ ಅದು ಭೂ ವಿಸ್ತೀರ್ಣ. ಭೂ ವಿಸ್ತೀರ್ಣವನ್ನ ನೋಡೋಣ. ನೆಪೋಲಿಯನ್ ಒಂದು ಕಡೆ ಹೇಳ್ತಾನೆ ಭೌಗೋಳಿಕ ಅಂಶಗಳ ಬಗ್ಗೆ. ನೋಡಿ, ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯನ್ನ ನಿರ್ಧರಿಸುವ ಬಹುಮುಖ್ಯವಾದಂತಹ ಅಂಶಗಳು ಅಂತ ಹೇಳಿದ್ರೆ ಅದು ಭೌಗೋಳಿಕ ಅಂಶಗಳಿಂದ ಮಾತ್ರ ಸಾಧ್ಯ ಅಂತೇಳಿ ಕರಿತಾ ಹೋಗ್ತಾನೆ. ಯಾಕೆ ಅಂತ ಹೇಳಿದ್ರೆ ನೆಪೋಲಿಯನ್ ಬೋನಪಾರ್ಟೆ ಈ ಭೌಗೋಳಿಕ ಅಂಶಗಳ ಆಧಾರದ ಮೇಲೆ ತನ್ನ ಒಂದು ದಿಗ್ವಿಜಯಗಳನ್ನ ಗಳಿಸಿರುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಏನು ಯುರೋಪ್ ಖಂಡದಲ್ಲಿ ಬರುವಂತಹ ಫ್ರಾನ್ಸ್ ಅಲ್ಲಿ ಅನೇಕ ದೇಶಗಳ ಮೇಲೆ ದಾಳಿ ಮಾಡೋದ್ರ ಮೂಲಕ ಅವುಗಳನ್ನ ಬಹಳ ಸುಲಭವಾಗಿ ಆತ ವಶಪಡಿಸ್ಕೊಳ್ತಾನೆ. ಆದ್ರೆ ಅದೇ ರಷ್ಯಾದ ಮೇಲೆ ಆತ ದಾಳಿ ಮಾಡಿದಂತ ಸಂದರ್ಭದಲ್ಲಿ ರಷ್ಯಾ ದೇಶವನ್ನ ಅವನು ಗೆಲ್ಲೋದಕ್ಕೆ ಸಾಧ್ಯವಾಗ್ಲಿಲ್ಲ. ಅವನ ಸೈನಿಕರು ಸಾಕಷ್ಟು ಪ್ರಮಾಣದಲ್ಲಿ ಸಾವನ್ನ ಕಾಣಬೇಕಾಗ್ತದೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಗೆ ಅದು ಭೌಗೋಳಿಕ ಪರಿಸ್ಥಿತಿಯಿಂದಾಗಿ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಹಂಗಾಗಿ ಆತ ಏನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಅಂತ ಹೇಳಿದ್ರೆ, ಒಂದು ದೇಶದ ವಿದೇಶಾಂಗ ನೀತಿ ನಿರ್ಧರಿಸಲ್ಪಡುವಂಥದ್ದು ಆ ದೇಶ ಯಾವ ರೀತಿಯಲ್ಲಿ ಭೌಗೋಳಿಕ ಅಂಶಗಳನ್ನ ಹೊಂದಿದೆ ಎಂಬುದರ ಆಧಾರದ ಮೇಲೆ ನಿಂತಿರುತ್ತೆ ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದನ್ನ ನಾವು ಗಮನಿಸಬಹುದು. ಅದರಲ್ಲಿ ನಾನು ಹೇಳಿದ ಹಾಗೆ ಮೊದಲನೇ ಅಂಶವನ್ನ ನೋಡೋಣ. ಭೌಗೋಳಿಕ ಅಂಶಗಳಲ್ಲಿ ಅನೇಕ ಅಂಶಗಳು ಬರ್ತದೆ. ಅದರಲ್ಲಿ ನಿಮ್ಗೆ ಭೂ ವಿಸ್ತೀರ್ಣ. ನೋಡಿ, ಭೂ ವಿಸ್ತೀರ್ಣದ ಬಗ್ಗೆ ನಿಮ್ಗೆ ತಿಳಿಯುವಂತದ್ದನ್ನು ನೋಡೋಣ. ಈಗ ನೋಡಿ, ಇಡೀ ಜಗತ್ತಿನ ಅನೇಕ ದೇಶಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಅಂದ್ರೆ ನಿಮಗೆ ಸುಮಾರು 214ಕ್ಕಿಂತ ಹೆಚ್ಚು ರಾಷ್ಟ್ರಗಳನ್ನ ಇಡೀ ಜಗತ್ತಿನಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಅದರಲ್ಲಿ ನಿಮ್ಗೆ ಬಹಳ ವಿಶಾಲವಾದಂತಹ ದೇಶಗಳನ್ನ ನಾವು ಕಾಣ್ತೇವೆ. ಮತ್ತೆ ಭೂ ವಿಸ್ತೀರ್ಣದಲ್ಲಿ ಬಹಳ ಚಿಕ್ಕ ರಾಷ್ಟ್ರಗಳನ್ನು ಕೂಡ ನಾವು ನೋಡಬಹುದು. ನೋಡಿ, ವಿಶಾಲವಾದಂತಹ ರಾಷ್ಟ್ರಗಳು ನಿಮ್ಗೆ ರಷ್ಯಾ, ಅಮೆರಿಕ, ಚೀನಾ, ಕೆನಡಾ, ಭಾರತ, ಹೀಗೆ ಅನೇಕ ದೇಶಗಳನ್ನ ನಾವು ಉದಾಹರಣೆಗೆ ಕೊಡ್ತಾ ಹೋಗ್ಬೋದು. ಇವು ಬಹಳ ದೊಡ್ಡ ರಾಷ್ಟ್ರಗಳು, ಭೂ ವಿಸ್ತೀರ್ಣವನ್ನು ಹೊಂದಿರುವಂತಹ ರಾಷ್ಟ್ರಗಳು. ಇವುಗಳು ಆ ಭೂ ವಿಸ್ತೀರ್ಣವನ್ನು ಹೊಂದಿರೋದ್ರಿಂದ ಅಲ್ಲಿನ ಏನಾಗ್ತದೆ, ಅಲ್ಲಿನ ಜನರಿಗೆ ನೈಸರ್ಗಿಕ ಸಂಪನ್ಮೂಲಗಳು ದೊರಕುತ್ತೆ, ಕೃಷಿಯನ್ನು ಅಭಿವೃದ್ಧಿ ಪಡಿಸಬಹುದು, ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸಬಹುದು. ಆ ಮೂಲಕ ಒಂದು ಅಲ್ಲಿ ಪ್ರಾಕೃತಿಕ ಅಂಶಗಳಿರ್ಬೋದು, ಈ ಎಲ್ಲ ಅಂದ್ರೆ ನದಿ, ಬೆಟ್ಟಗುಡ್ಡಗಳು, ಅರಣ್ಯ ಸಂಪತ್ತು, ಖನಿಜ ಸಂಪತ್ತು, ಈ ಎಲ್ಲವನ್ನ ಪ್ರಾಕೃತಿಕ ಅಂಶಗಳನ್ನು ಬಳಸಿಕೊಳ್ಳುವುದರ ಮೂಲಕ ದೇಶ ಶೀಘ್ರವಾಗಿ ಅಭಿವೃದ್ಧಿಯನ್ನು ಕಾಣಬಹುದು. ಆ ಮೂಲಕ ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸೋದ್ರ ಮೂಲಕ ಇತರ ದೇಶಗಳಿಗೆ ತನ್ನ ಉತ್ಪನ್ನಗಳನ್ನ ಮಾರಾಟ ಮಾಡಬಹುದು ಅಥವಾ ಕಚ್ಚಾ ವಸ್ತುಗಳನ್ನ ಮಾರಾಟ ಮಾಡಬಹುದು. ಹೀಗೆ ತನ್ನ ದೇಶಕ್ಕೆ ಬೇಕಾದಂತ ಎಲ್ಲ ಅಗತ್ಯತೆಗಳನ್ನ ತನ್ನ ಒಂದು ಭೂ ವಿಸ್ತೀರ್ಣದಿಂದ ಅದು ಈಡೇರಿಸಿಕೊಳ್ಬಹುದು. ಹೀಗೆ ವಿಶ್ವದಲ್ಲಿ ಇವತ್ತು ಬಲಿಷ್ಠ ದೇಶಗಳು ಅಂತೇಳಿ ಏನ್ ಕರ್ಸ್ಕೊಳ್ತವೋ, ಅಮೆರಿಕ, ರಷ್ಯಾ, ಜರ್ಮನಿ, ಹಾಗೆ ಫ್ರಾನ್ಸ್, ಹಾಗೆ ನಿಮ್ಗೆ ಚೀನಾ, ಎಲ್ಲ ರಾಷ್ಟ್ರಗಳು ಏನಿದೆ ಆ ಎಲ್ಲ ರಾಷ್ಟ್ರಗಳು ಕೂಡ ತನ್ನ ಒಂದು ಬಲಾಢ್ಯತೆಯನ್ನ ಯಾವುದರಿಂದ ಪಡ್ಕೊಂಡಿದ್ದಾವೆ ಅಂತ ಹೇಳಿದ್ರೆ ನಿಮ್ಗೆ ಅವು ಹೊಂದಿರುವಂತಹ ಭೂ ವಿಸ್ತೀರ್ಣದಿಂದ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಅದಕ್ಕೆ ವಿರುದ್ಧವಾಗಿ ನಾವು ಒಂದು ಚಿಕ್ಕ ರಾಷ್ಟ್ರಗಳನ್ನ ನೋಡೋದೇ ಆದ್ರೆ ಆ ಚಿಕ್ಕ ಭೂಪ್ರದೇಶವನ್ನ ಹೊಂದಿರುವಂತಹ ದೇಶಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಗಣನೀಯ ಪಾತ್ರವನ್ನ ನಿರ್ವಹಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಏಕೆ ಅಂತ ಹೇಳಿದ್ರೆ ಅವು ವಿಸ್ತೀರ್ಣದಲ್ಲಿ ಚಿಕ್ಕ ರಾಷ್ಟ್ರಗಳಾದ್ರಿಂದ ತಮ್ಮ ಅಗತ್ಯತೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡೆಯೋದಕ್ಕೆ ಅವಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವು ರಾಷ್ಟ್ರಗಳನ್ನ ನಾವು ಉದಾಹರಣೆಗೆ ಕೊಡೋದಾದ್ರೆ ನಿಮ್ಗೆ ಬೆಲ್ಜಿಯಂ, ನೆದರ್ಲ್ಯಾಂಡ್, ಹಾಗೆ ಶ್ರೀಲಂಕಾ, ಯುಗೋಸ್ಲೋವಿಯಾ, ಮಾರಿಸಸ್. ಈ ದೇಶಗಳು ಬಹಳ ಪುಟ್ಟ ದೇಶಗಳಾಗಿರುತ್ತೆ. ವ್ಯಾಟಿಕನ್ ಸಿಟಿ ಕೂಡ ಇದಕ್ಕೆ ಸೇರ್ಪಡೆ ಮಾಡ್ಕೊಳ್ಬಹುದು ನಾವು. ಈ ರೀತಿಯಲ್ಲಿ ಈ ರಾಷ್ಟ್ರಗಳು ಯಾವತ್ತೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಒಂದು ಘನತೆ, ಗೌರವ ಹಾಗೆ ಒಂದು ಪ್ರಖ್ಯಾತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವುಗಳು ಹೊಂದಿರುವಂತಹ ಭೂಪ್ರದೇಶವೇ ಅವುಗಳಿಗೆ ತೊಡಕಾಗಿರುತ್ತೆ. ಆ ಮೂಲಕ ಇವತ್ತು ವಿಶ್ವದಲ್ಲಿ ಬಲಿಷ್ಠ ರಾಷ್ಟ್ರಗಳಾಗಬೇಕು ಅಂತ ಹೇಳಿದ್ರೆ ಭೂ ವಿಸ್ತೀರ್ಣವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿದ್ದಾಗ ಮಾತ್ರವೇ ಆ ರಾಷ್ಟ್ರ ಇವತ್ತು ಬಲಾಢ್ಯ ರಾಷ್ಟ್ರವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗ್ತದೆ. ಆ ಮೂಲಕ ತನ್ನ ಆರ್ಥಿಕ ಶಕ್ತಿ ಇರ್ಬೋದು, ಮಿಲಿಟರಿ ಶಕ್ತಿ ಇರ್ಬೋದು, ಹಾಗೆ ಕೃಷಿಯಲ್ಲಿ ಒಂದು ಹೆಚ್ಚಿನ ಉತ್ಪಾದನೆಯನ್ನು ಮಾಡುವಂಥದ್ದು ಇರ್ಬೋದು. ಹೀಗೆ ಇನ್ನಿತರ ಅನೇಕ ಅಂಶಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಆ ದೇಶ ಹೆಚ್ಚು ಭೂ ವಿಸ್ತೀರ್ಣವನ್ನ ಹೊಂದಿದ್ದಾಗ ಮಾತ್ರವೇ ಇದು ಸಾಧ್ಯ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಆದರೂ ಕೂಡ ಕೇವಲ ಒಂದು ರಾಷ್ಟ್ರದ ಅಭಿವೃದ್ಧಿ ಅನ್ನುವಂಥದ್ದು ಭೂ ವಿಸ್ತೀರ್ಣದಿಂದ ಮಾತ್ರವೇ ಸಾಧ್ಯವ ಇಲ್ಲ. ಅದಕ್ಕೆ ನಾವು ಜಪಾನ್ ಮತ್ತೆ ಬ್ರಿಟನ್ ಅನ್ನ ಉದಾಹರಣೆಗೆ ತೆಗೆದುಕೊಳ್ಬಹುದು. ನೋಡಿ, ಜಪಾನ್ ಮತ್ತೆ ಬ್ರಿಟನ್ ಈ ಎರಡೂ ದೇಶಗಳು ಏನಾಗಿದೆ ಅಂತ ಹೇಳಿದ್ರೆ ಇವು ದೊಡ್ಡ ರಾಷ್ಟ್ರಗಳಲ್ಲ, ಭೂ ವಿಸ್ತೀರ್ಣದಲ್ಲಿ ಬಹಳ ಒಂದು ಸ್ಮಾಲ್ ಕಂಟ್ರೀಸ್ ಇವು, ಅಂದ್ರೆ ಚಿಕ್ಕ ರಾಷ್ಟ್ರಗಳು. ಆದ್ರೂ ಕೂಡ ಆ ದೇಶದಲ್ಲಿ ಜನರಲ್ಲಿ ಇರುವಂತಹ ಒಂದು ಬೌದ್ಧಿಕ ಶಕ್ತಿಯಿಂದಾಗಿ, ತಾಂತ್ರಿಕದ ಅಂಶಗಳಿಂದಾಗಿ
ಅವುಗಳು ಏನು ಅಂದ್ರೆ ಮಿಲಿಟರಿ ಶಕ್ತಿ ಇರ್ಬೋದು, ಆರ್ಥಿಕ ಶಕ್ತಿ ಇರ್ಬೋದು, ಇವುಗಳನ್ನ ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಪ್ರಬಲ ರಾಷ್ಟ್ರಗಳಾಗಿದ್ದಂಥದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಇವತ್ತಿಗೂ ಕೂಡ ಬ್ರಿಟನ್ ಮತ್ತೆ ಒಂದು ಜಪಾನ್ ಅತ್ಯಂತ ಚಿಕ್ಕ ರಾಷ್ಟ್ರಗಳಾದ್ರೂ ಕೂಡ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ತನ್ನದೇ ಆದಂತಹ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸುವಂತದ್ದನ್ನ ನಾವು ಕಾಣ್ತೇವೆ. ಸೊ ಹೀಗೆ ಜಪಾನ್ ಮತ್ತೆ ಬ್ರಿಟನ್ ಚಿಕ್ಕ ರಾಷ್ಟ್ರಗಳಾಗಿದ್ರು ಕೂಡ ಇವತ್ತು ತಂತ್ರಜ್ಞಾನದಲ್ಲಿ, ಕೃಷಿಯಲ್ಲಿ, ಹಾಗೆ ಸಾರಿಗೆ ಸಂಪರ್ಕದಲ್ಲಿ, ಹಾಗೆ ಆರ್ಥಿಕತೆಯಲ್ಲಿ ಅತಿ ಹೆಚ್ಚು ಒಂದು ಪ್ರಾವೀಣ್ಯತೆಯನ್ನ ಗಳಿಸಿರುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಹೀಗೆ ಕೇವಲ ರಾಷ್ಟ್ರದ ಅಭಿವೃದ್ಧಿ ಕೇವಲ ವಿಸ್ತೀರ್ಣವನ್ನು ಮಾತ್ರವೇ ಅವಲಂಬಿಸಿರೋದಿಲ್ಲ, ಇದಕ್ಕೆ ಅನೇಕ ಪೂರಕವಾದಂತಹ ಅಂಶಗಳು ಇರಬೇಕು ಅಂತೇಳಿ ನಾವು ಅಂದಾಜಿಸಬಹುದು. ಇನ್ನು ನಿಮ್ಗೆ ಎರಡನೆಯ ಅಂಶವನ್ನ ನಾವು ಚರ್ಚೆ ಮಾಡೋಣ. ಭೌಗೋಳಿಕ ಅಂಶಗಳಲ್ಲೇ ಎರಡನೆಯದು ನಿಮ್ಗೆ ಭೌಗೋಳಿಕ ನೆಲೆ. ಭೌಗೋಳಿಕ ನೆಲೆಯನ್ನ ನಾವು ನೋಡ್ತಾ ಹೋಗ್ಬೋದು. ಏನು ಭೌಗೋಳಿಕ ನೆಲೆ ಅಂತ ಹೇಳಿದ್ರೆ ಅಂದ್ರೆ ಒಂದು ರಾಷ್ಟ್ರ ಯಾವ ಒಂದು ಪ್ರದೇಶದಲ್ಲಿ ಅದು ಇದೆ ಅಂದ್ರೆ ನಿಮ್ಗೆ ಅದು ಭೂಮಿಯ ಮೇಲ್ಮೈ ಹೇಗಿದೆ ಎಂಬ ಅರ್ಥವನ್ನ ಕೊಡ್ತಾ ಹೋಗ್ತದೆ. ಅಂದ್ರೆ ಭೌಗೋಳಿಕ ನೆಲೆ ಅಂತ ಹೇಳಿದ್ರೆ ನಿಮ್ಗೆ ಆ ರಾಷ್ಟ್ರ ಯಾವ ಆಕಾರದಲ್ಲಿ ಇದೆ ಎಂಬುದನ್ನ ಆಧರಿಸಿ ಆ ರಾಷ್ಟ್ರದ ಅಭಿವೃದ್ಧಿಯನ್ನ ನಾವು ಅಳಿಬಹುದಾಗಿದೆ. ಹಾಗಾಗಿ ಇವತ್ತು ವಿಶ್ವದಲ್ಲಿ ದ್ವೀಪ ರಾಷ್ಟ್ರಗಳು ಅಂತ ಹೇಳಿದ್ರೆ ನಿಮ್ಗೆ ಸುತ್ತಲೂ ಕೂಡ ನೀರಿನಿಂದ ಆವರಿಸಿರುವಂತಹ ದೇಶಗಳು ಹೆಚ್ಚು ಒಂದು ಅಭಿವೃದ್ಧಿಯನ್ನು ಕಾಣೋದಕ್ಕೆ ಅನುಕೂಲಕರವಾದಂತಹ ಒಂದು ಪರಿಸ್ಥಿತಿಯನ್ನು ಹೊಂದಿರುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಅಂದ್ರೆ ನಿಮ್ಗೆ ಒಂದು ದೇಶ ಸಮುದ್ರಗಳಿಂದ ಕೂಡಿದ್ದು, ಅದು ಸುತ್ತಲೂ ಸಮುದ್ರಗಳಿಂದ ಕೂಡಿದ್ರೆ ಅದು ಬಹಳ ಶೀಘ್ರವಾಗಿ ತನ್ನ ರಕ್ಷಣೆಯನ್ನ, ತನ್ನ ಭದ್ರತೆಯನ್ನ ಕಾಪಾಡಿಕೊಳ್ಳುತ್ತೆ. ಆ ಮೂಲಕ ನೌಕಾಯಾನದಲ್ಲಿ ಒಂದು ತಂತ್ರಜ್ಞಾನವನ್ನು ಮೆರೆಯುವುದರ ಮೂಲಕ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸೋದಕ್ಕೆ ಅವಕಾಶಗಳಿರುತ್ತೆ. ಉದಾಹರಣೆಗೆ ನಿಮ್ಗೆ ಬ್ರಿಟನ್, ಅಮೆರಿಕ, ಹಾಗೆ ನಿಮ್ಗೆ ಜಪಾನ್, ಈ ಮೂರು ದೇಶಗಳನ್ನ ತೆಗೆದುಕೊಂಡ್ರೆ ಈ ಮೂರು ದೇಶಗಳು ಕೂಡ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಸಮುದ್ರದಿಂದ ಸುತ್ತಲೂ ನೀರಿಂದ ಆವೃತವಾಗಿರುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಹಂಗಾಗಿ ಇವು ಬಹಳ ಶೀಘ್ರವಾಗಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯವಾಗ್ತದೆ. ಆ ಮೂಲಕ ಇವತ್ತು ಗಡಿಗಳನ್ನ ಕಾಯುವಂತ ಪರಿಸ್ಥಿತಿ ಉದ್ಭವ ಆಗೋದಿಲ್ಲ. ಸಮುದ್ರ ಸುತ್ತಲೂ ಇರೋದ್ರಿಂದ ಅವು ನೌಕಾಯಾನದಲ್ಲಿ ಗಡಿಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವಲ್ಲಿ ಬಹಳ ಸುಲಭವಾಗ್ತದೆ. ಆ ಮೂಲಕ ಇತರ ದೇಶಗಳೊಡನೆ ವ್ಯಾಪಾರ ಸಂಬಂಧವನ್ನ ಅಥವಾ ಇತರ ಸಂಬಂಧವನ್ನ ಹೊಂದೋದಕ್ಕೆ ಬಹಳ ಸಹಾಯವಾಗ್ತದೆ. ಹಾಗಾಗಿ ಬಹಳ ಸುಲಭವಾಗಿ ಅವು ಒಂದು ರಾಷ್ಟ್ರ ಮತ್ತೊಂದು ದೇಶದೊಡನೆ ಸಂಬಂಧವನ್ನ ಬೆಳೆಸೋದಕ್ಕೆ ಇವು ಸಹಕಾರಿಯಾಗುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಇದಕ್ಕೆ ವಿರುದ್ಧವಾಗಿ ನೀವು ಏನಾದ್ರೂ ಕೂಡ ಸಮುದ್ರವೇ ಇಲ್ಲದೆ ಇದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಗಡಿ ಭಾಗದಲ್ಲಿ ಸಮುದ್ರ ಅದು ಇರ್ಲಿಲ್ಲ ಅಂತ ಹೇಳಿದ್ರೆ ಆ ರಾಷ್ಟ್ರಗಳು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗ ಉದಾಹರಣೆಗೆ ನೋಡೋಣ, ನೇಪಾಳ, ಭೂತಾನ್, ಈ ರಾಷ್ಟ್ರಗಳನ್ನ ಉದಾಹರಣೆಗೆ ತೆಗೆದುಕೊಳ್ಳೋಣ. ಈಗ ಈ ರಾಷ್ಟ್ರಗಳೇನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಅಂದ್ರೆ ಈ ವಿಶ್ವದ ಇತರ ದೇಶಗಳೊಡನೆ ವ್ಯಾಪಾರ ಸಂಬಂಧವನ್ನು ಹೊಂದಬೇಕಾದ್ರೆ ಇತರ ದೇಶಗಳನ್ನ ಅವಲಂಬಿಸಬೇಕಾಗ್ತದೆ. ಉದಾಹರಣೆ ನಿಮ್ಗೆ ನೇಪಾಳ ತೆಗೆದುಕೊಳ್ಳಿ, ಭೂತಾನ್ ತೆಗೆದುಕೊಳ್ಳಿ, ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು, ಲಾವೋಸ್ ಇರ್ಬೋದು. ಈ ರಾಷ್ಟ್ರಗಳನ್ನ ನಾವು ಗಮನಿಸಿದಾಗ ಅದರ ಸುತ್ತಲೂ ಕೂಡ ನಿಮ್ಗೆ ಭೂಪ್ರದೇಶದಿಂದ ಸುತ್ತುವರಿದಲ್ಪಟ್ಟಿರುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಅಂದ್ರೆ ಅದರ ನೆರೆಹೊರೆಯಲ್ಲಿ ನೀವೆಲ್ಲೂ ಕೂಡ ಸಮುದ್ರವನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲವೂ ಕೂಡ ಭೂಪ್ರದೇಶಗಳಿಂದ ಇತರ ದೇಶಗಳ ಗಡಿಗಳಿಂದ ಹಂಚಿಕೆ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ದೇಶ ತನ್ನ ಗಡಿಯನ್ನ ಸಂರಕ್ಷಣೆ ಮಾಡಿಕೊಳ್ಳುವಲ್ಲಿ ಬಹಳ ಕಷ್ಟಕರವಾಗಿರುತ್ತೆ, ದುಂದು ವೆಚ್ಚವನ್ನು ಮಾಡ್ಬೇಕಾಗ್ತದೆ. ಹಂಗಾಗಿ ಅದರ ವ್ಯವಹಾರವನ್ನು ಮಾಡ್ಬೇಕಂದ್ರೆ ಅಂತ ನಿಮ್ಗೆ ಸಮುದ್ರ ಮಾರ್ಗ ಇರೋದಿಲ್ಲ. ಈ ಎಲ್ಲ ಸಮಸ್ಯೆಗಳಿಂದಾಗಿ ಅದು ಹಿಂದುಳಿಯೋದಕ್ಕೆ ಕಾರಣವಾಗ್ತದೆ. ಉದಾಹರಣೆಗೆ ನಿಮ್ಗೆ ನೇಪಾಳವನ್ನ ತೆಗೆದುಕೊಳ್ಳೋಣ. ಈಗ ನೇಪಾಳ ಅದು ಏನಾದ್ರೂ ಕೂಡ ಇತರ ದೇಶಗಳೊಡನೆ ವ್ಯಾಪಾರ ಸಂಬಂಧವನ್ನು ಹೊಂದಬೇಕು ಅಂತ ಹೇಳಿದ್ರೆ ನಿಮ್ಗೆ ಅದು ಭಾರತ ಇಲ್ಲವೇ ಚೀನಾವನ್ನ ಆಶ್ರಯಿಸಬೇಕಾಗ್ತದೆ. ಆ ಮೂಲಕ ಚೀನಾದ ಮೂಲಕ ಅಥವಾ ಭಾರತದ ಮೂಲಕ ಇತರ ದೇಶಗಳಿಗೆ ತನ್ನ ವಸ್ತುಗಳನ್ನ ಅದು ರಫ್ತು ಮಾಡ್ಬೇಕಾಗ್ತದೆ. ಹಾಗೆ ಭಾರತ ಅಥವಾ ಚೀನಾದ ಮೂಲಕ ಆ ವಸ್ತುಗಳನ್ನ ಆಮದು ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ತಾನೇ ನೇರವಾಗಿ ಇತರ ದೇಶಗಳೊಂದಿಗೆ ಸಂಬಂಧವನ್ನು ಹೊಂದೋದಕ್ಕೆ ಸಾಧ್ಯವಾಗೋದಿಲ್ಲ. ಏಕೆ ಅಂತ ಹೇಳಿದ್ರೆ ಅದು ಸಮುದ್ರ ಮಾರ್ಗವನ್ನ ಅಥವಾ ಸಮುದ್ರದ ತೀರ ಪ್ರದೇಶಗಳನ್ನ ನೇಪಾಳ ಅಥವಾ ಭೂತಾನ್ ಹೊಂದಿಲ್ಲ. ಈ ಎಲ್ಲ ಕಾರಣಗಳಿಂದ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಹಕಾರಿಯಾಗಲ್ಲ, ಅದು ಕೊರತೆ ಆಗ್ತದೆ. ಹಂಗಾಗಿ ಅದರ ಹೊಂದಿರುವಂತ ನೆಲೆಗಟ್ಟು ಏನಿದೆ ಅಂದ್ರೆ ನಿಮಗೆ ಭೌಗೋಳಿಕ ನೆಲೆ ಏನಿದೆ ಅದು ಬಹಳ ಬಹುಮುಖ್ಯವಾಗಿ ಒಂದು ದೊಡ್ಡ ಪ್ರಧಾನವಾದಂತಹ ಪಾತ್ರವನ್ನು ನಿರ್ವಹಿಸುತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ ಉದಾಹರಣೆಗೆ ಭಾರತವನ್ನ ತೆಗೆದುಕೊಳ್ಳೋಣ. ಈಗ ನಮ್ಮ ಭಾರತದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ನೋಡಿ, ಭಾರತ ದೇಶಕ್ಕೆ ಒಂದು ವಿಶಿಷ್ಟವಾದಂತಹ ನೆಲೆ ಇದೆ, ಭೌಗೋಳಿಕ ನೆಲೆಯನ್ನ ನಾವು ಕಾಣ್ತಾ ಹೋಗ್ತೇವೆ. ನೋಡಿ, 3 ಭಾಗದಲ್ಲಿ, ದಕ್ಷಿಣದಲ್ಲಿ ನಿಮ್ಗೆ ಹಿಂದೂ ಮಹಾಸಾಗರ, ಹಾಗೆ ಪಶ್ಚಿಮದಲ್ಲಿ ಪಶ್ಚಿಮದಲ್ಲಿ ಬಂಗಾಳಕೊಲ್ಲಿ, ಪೂರ್ವದಲ್ಲಿ ನಿಮ್ಗೆ ಅರಬ್ಬಿ ಸಮುದ್ರ. ಈ 3 ಭಾಗಗಳಿಂದ ಸಮುದ್ರಗಳಿಂದ ಸುತ್ತುವರೆದಿದೆ.
ಹಾಗೆ ಉತ್ತರದಲ್ಲಿ ಹಿಮಾಲಯ ಪರ್ವತದಿಂದ ಆವರಿಸಿರುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಇದು ಒಂದು ಉತ್ತಮ ಆಯಕಟ್ಟಿನ ಪ್ರದೇಶವಾಗಿರುತ್ತೆ. ಹಂಗಾಗಿ ಭಾರತ ದೇಶ ಸಮುದ್ರ ತೀರ ಪ್ರದೇಶಗಳನ್ನು ಹೊಂದಿರೋದ್ರಿಂದ ಇದು ವಿಶ್ವದ ಯಾವುದೇ ದೇಶದೊಡನೆ ನೇರವಾಗಿ ಸ್ವತಂತ್ರವಾಗಿ ಯಾವುದೇ ದೇಶದ ಆಶ್ರಯ ಇಲ್ಲದೆ ಇದು ವ್ಯಾಪಾರ ವಹಿವಾಟು ಸಂಬಂಧ ಅಥವಾ ಸ್ನೇಹ ಅಥವಾ ವೈರತ್ವ ಯಾವುದನ್ನು ಬೇಕಾದರೂ ಕೂಡ ಇದು ಮಾಡುವಂತ ಎಲ್ಲ ಹಕ್ಕುಗಳನ್ನು ಹೊಂದಿರುತ್ತೆ, ಎಲ್ಲ ಅವಕಾಶಗಳನ್ನು ಕೂಡ ಇದು ಹೊಂದಿರುತ್ತೆ. ಸೊ ಹಾಗಾಗಿ ನೋಡಿ, ವಿಶ್ವದ ಯಾವುದೇ ರಾಷ್ಟ್ರದ ಅಗತ್ಯತೆ ಇದಕ್ಕೆ ಭಾರತಕ್ಕೆ ಬೇಕಾಗಿಲ್ಲ. ತಾನೇ ಸ್ವತಂತ್ರವಾಗಿ ಸಮುದ್ರ ಮಾರ್ಗದ ಮೂಲಕ ವ್ಯಾಪಾರವನ್ನ ಮಾಡುವಂತಹ ಹಕ್ಕನ್ನ ಇದು ಪಡ್ಕೊಳ್ಳುತ್ತೆ. ಆ ಮೂಲಕ ಅದರ ಸಹಾಯವನ್ನು ಪಡೆಯೋದ್ರ ಮೂಲಕ ಭಾರತ ದೇಶ ಬಹಳ ಶೀಘ್ರವಾಗಿ ಅಭಿವೃದ್ಧಿಯನ್ನು ಹೊಂದುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಇನ್ನು ಉತ್ತರದಲ್ಲಿ ನಿಮ್ಗೆ ಗಡಿ ಭೂ ಪ್ರದೇಶದಿಂದ ಕೂಡಿದ್ರು ಕೂಡ ಆದ್ರೆ ನಮಗೆ ಒಂದು ನೈಸರ್ಗಿಕ ತಡೆಗೋಡೆಯಾಗಿ ಹಿಮಾಲಯ ಪರ್ವತ ಇರುವಂತದ್ದನ್ನ ನಾವು ಕಾಣ್ತೇವೆ. ಹಾಗಾಗಿ ಹಿಮಾಲಯ ಪರ್ವತ ಒಂದು ರೀತಿಯ ಗೋಡೆ ಆಕಾರದಲ್ಲಿ ನಮ್ಮೆಲ್ಲರನ್ನ ಸಂರಕ್ಷಣೆ ಮಾಡ್ತಾ ಇದೆ. ಹಾಗೆ ಮಧ್ಯ ಏಷ್ಯಾದಿಂದ ಬೀಸುವಂತಹ ಚಳಿ ಮಾರುತಗಳಿಂದ ಹಾಗೆ ಈ ವಿದೇಶಿಗಳ ದಾಳಿಗಳನ್ನ ಸಂರಕ್ಷಣೆ ಮಾಡುವುದರ ಮೂಲಕ ಒಂದು ಭಾರತಕ್ಕೆ ನೈಸರ್ಗಿಕ ತಡೆಗೋಡೆಯಾಗಿ ಇವತ್ತು ಹಿಮಾಲಯ ಪರ್ವತ ನಿಂತ್ಕೊಂಡಿರುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಹಂಗಾಗಿ ಭಾರತ ದೇಶ ಒಂದು ವಿಶಿಷ್ಟವಾದಂತಹ ಭೌಗೋಳಿಕ ನೆಲೆಯನ್ನ ಹೊಂದುವುದರ ಮೂಲಕ ಇದು ಶೀಘ್ರವಾಗಿ ಅಭಿವೃದ್ಧಿಯನ್ನ ಕಾಣಬಹುದು, ತನ್ನ ಆರ್ಥಿಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬಹುದು. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ವಿಶಿಷ್ಟ ನೀತಿಯ ಮೂಲಕ ಅದು ಆ ಒಂದು ಪ್ರಖ್ಯಾತಿನ ಪಡೆಯುವ ಎಲ್ಲ ಅವಕಾಶಗಳು ಕೂಡ ಭಾರತಕ್ಕೆ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ನಂತರ ನಿಮ್ಗೆ ಭಾರತ ಭೂವಿಸ್ತೀರ್ಣತೆಯ ಬಗ್ಗೆ, ನಮ್ಮ ಭಾರತ ದೇಶದ ಬಗ್ಗೆ ನಾವು ಹೇಳೋದಾದ್ರೆ ಭಾರತ ಇಡೀ ವಿಶ್ವದಲ್ಲೇ 7ನೆಯ ಅತಿ ದೊಡ್ಡ ದೇಶ. ಹಾಗಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಚೀನಾ, ಅಮೆರಿಕ, ರಷ್ಯಾ, ಕೆನಡಾ, ಬ್ರೆಜಿಲ್ ಈ ರಾಷ್ಟ್ರಗಳನ್ನು ಹೊರತುಪಡಿಸಿದಲ್ಲಿ ಅತ್ಯಂತ ದೊಡ್ಡ ವಿಸ್ತೀರ್ಣದಲ್ಲಿ ದೊಡ್ಡ ದೇಶವಾಗಿದೆ. ಹಂಗಾಗಿ ಒಂದು ಫಲವತ್ತಾದ ಭೂಪ್ರದೇಶವನ್ನ, ಹಾಗೆ ನದಿ, ಬೆಟ್ಟಗಳು, ಸರೋವರಗಳು, ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ಖನಿಜ ಸಂಪತ್ತು, ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಸಂಪತ್ಭರಿತವಾದಂತಹ ದೇಶವಾಗಿ ಭಾರತ ಇರುವಂತದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಈ ಎಲ್ಲ ಅವಕಾಶಗಳನ್ನ ಬಳಸ್ಕೊಳ್ಳೋದ್ರ ಮೂಲಕ ಭಾರತ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಅಭಿವೃದ್ಧಿ ಹೊಂದಿದ ದೇಶವಾಗಬಹುದು. ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಯುವಂತಹ ಒಂದು ಎಲ್ಲ ಲಕ್ಷಣಗಳು ಕೂಡ ಭಾರತದಲ್ಲಿ ಇರುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಹಂಗಾಗಿ ಈ ಅಂಶಗಳು ಕೂಡ ಈ 2 ಅಂಶಗಳು ಕೂಡ ಭಾರತದ ಒಂದು ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳಲ್ಲಿ ಒಂದು ಬಹುಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸ್ತೇವೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಹೀಗೆ ನಾನು ಜಪಾನ್ ನೇಪಾಳ ಮತ್ತೆ ಭೂತಾನ್ ಅನ್ನ ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೆ. ಆದ್ರೆ ಇವತ್ತು ಆಧುನಿಕ ಕಾಲದಲ್ಲಿ ಇವು ಸ್ವಲ್ಪ ಮಟ್ಟಿನ ಇದರ ಮಹತ್ವ ಕಡಿಮೆ ಆಗಿದೆ. ಏಕೆ ಅಂತ ಹೇಳಿದ್ರೆ ನಿಮ್ಗೆ ಇವತ್ತು ಸಾರಿಗೆ ಸಂಪರ್ಕದಲ್ಲಿ ಆದಂತಹ ಆವಿಷ್ಕಾರಗಳು, ಸಾರಿಗೆ ಸಂಪರ್ಕದಲ್ಲಿ ಇವತ್ತು ನೋಡಿ ಇಡೀ ವಿಶ್ವದಲ್ಲಿ ಇವತ್ತು ವಿಮಾನಯಾನದಲ್ಲಿ ಆದಂತಹ ದೊಡ್ಡ ದೊಡ್ಡ ಆವಿಷ್ಕಾರಗಳು, ವಿನೂತನವಾದಂತಹ ಒಂದು ವಿಜ್ಞಾನದಲ್ಲಿ ಆದಂತಹ ಬೆಳವಣಿಗೆಗಳು, ಈ ಎಲ್ಲದರ ಕಾರಣದಿಂದಾಗಿ ಇವತ್ತು ಆಯಕಟ್ಟಿನ ಪ್ರದೇಶ ಅಂತ ಹೇಳಿದ್ರೆ ಭೌಗೋಳಿಕ ನೆಲೆ ಇದೆ, ಇದು ಒಂದು ರೀತಿಯಲ್ಲಿ ಅಪ್ರಸ್ತುತ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ವಿಮಾನಯಾನ ಇದೆ, ಸಮುದ್ರದ ಮೂಲಕ ಹೋಗುವಂತ ಅಗತ್ಯತೆ ಇವತ್ತಿಲ್ಲ. ವಿಮಾನದ ಮೂಲಕ ಇವತ್ತು ಇಡೀ ವಿಶ್ವದ ಯಾವುದೇ ಭಾಗಕ್ಕೆ ಬೇಕಾದ್ರೂ ಕೂಡ ಸರಕು ಸಾಮಾನುಗಳನ್ನ ಕಳಿಸ್ಬೋದು, ಹಾಗೆ ಪಡೆದುಕೊಳ್ಬಹುದು. ಹೀಗೆ ಈ ಮೂಲಕ ವಿಮಾನಯಾನದಲ್ಲಿ ವಾಯು ಯಾನದಲ್ಲಾದಂತಹ ಬದಲಾವಣೆಗಳಿಂದಾಗಿ ಭೌಗೋಳಿಕ ನೆಲೆ ಅನ್ನುವಂಥದ್ದು ಒಂದು ದೊಡ್ಡ ಇವತ್ತು ಬಹುಮುಖ್ಯವಾದಂತಹ ವಿದೇಶಾಂಗ ನೀತಿ ನಿರ್ಧಾರಕ ಅಂಶಗಳಲ್ಲಿ ಅದು ಪಾತ್ರವನ್ನ ನಿರ್ವಹಣೆ ಮಾಡುವಂತದ್ದನ್ನ ಉಳಿಸ್ಕೊಂಡಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ಇವತ್ತು ಕುಂದಿರುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ನಂತರ ನಿಮ್ಗೆ ಭೌಗೋಳಿಕ ಅಂಶಗಳಲ್ಲಿ ನಿಮ್ಗೆ 3ನೇಯದು ಆಯಕಟ್ಟಿನ ಮಹತ್ವ. ನೋಡಿ, ಆಯಕಟ್ಟಿನ ಮಹತ್ವ ಅಂತೇಳಿ ಅಂದ್ರೆ ಏನು ಅಂದ್ರೆ ಒಂದು ರಾಷ್ಟ್ರ ಯಾವ ರೀತಿಯ ವಿಶಿಷ್ಟ ಪ್ರದೇಶದಲ್ಲಿ ಅದು ಇದ್ರೆ ಅದು ಶೀಘ್ರವಾಗಿ ಅಭಿವೃದ್ಧಿನ ಕಾಣಬಹುದು ಎಂಬುದರ ಒಂದು ಸೂಚಕವನ್ನ ಇದು ತಿಳಿಸ್ಕೊಡುತ್ತೆ ನಮ್ಗೆ. ಉದಾಹರಣೆಗೆ ನೋಡೋದೇ ಆದ್ರೆ ನಿಮ್ಗೆ ಬ್ರಿಟನ್ ಅಥವಾ ಇಂಗ್ಲೆಂಡ್ ಈ ಬ್ರಿಟನ್ ಯುರೋಪ್ ಖಂಡದಲ್ಲಿ ಇದ್ರೂ ಕೂಡ ನಮ್ಗೆ ಬ್ರಿಟಿಷ್ ಕಾಲುವೆ ಅಂತಿದೆ, ಒಂದು ಬ್ರಿಟಿಷ್ ಕಡಲ್ಗಾಲುವೆ ಅಂತಿದೆ. ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಯುರೋಪ್ ಖಂಡ ಮತ್ತು ಇಂಗ್ಲೆಂಡ್ ಅಂದ್ರೆ ಬ್ರಿಟನ್ನಿನ ನಡುವೆ ಅದು ಹರಿದು ಹೋಗುತ್ತೆ. ಈಗ ಪ್ರತ್ಯೇಕಗೊಳಿಸುತ್ತೆ. ಯಾವುದು ನಿಮ್ಗೆ ಬ್ರಿಟಿಷ್ ಕಾಲುವೆ ಏನಿದೆ ಆ ಕಾಲುವೆ ಬ್ರಿಟನ್ ಅನ್ನ ಪ್ರತ್ಯೇಕ ಮಾಡುತ್ತೆ ಯುರೋಪ್ ಖಂಡದಿಂದಾಗಿ. ಹಾಗಾಗಿ ಅದು ಒಂದು ರೀತಿಯ ಒಂದು ರಕ್ಷಣೆಗೆ ಇದು ಸಹಕಾರಿಯಾಗ್ತದೆ. ಆ ಮೂಲಕ ನೌಕಾಯಾನದಲ್ಲಿ ಅಭಿವೃದ್ಧಿಯನ್ನು ಮಾಡ್ಕೊಳ್ಬಹುದು. ಆ ಮೂಲಕ ಒಂದು ಶಕ್ತಿಯುತ ರಾಷ್ಟ್ರವಾಗಿ ಬೆಳೆಯುವಂತ ಎಲ್ಲ ಅವಕಾಶಗಳನ್ನ ಆ ದೇಶ ಪಡೆದಿರುವಂತದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ನೀವೆಲ್ಲ ತಿಳಿದೇ ಇದ್ದೀರಾ, ಇವತ್ತು ಬ್ರಿಟನ್ ಅನ್ನುವಂಥದ್ದು ಹೇಗೆ ಇಡೀ ವಿಶ್ವದಲ್ಲೇ ಒಂದು ಸಮರ್ಥ ರಾಷ್ಟ್ರವಾಗಿ 1ನೇ ಮಹಾಯುದ್ಧ ಮತ್ತು 2ನೇ ಮಹಾಯುದ್ಧಕ್ಕಿಂತ ಮೊದಲು ಒಂದು ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರವಾಗಿ ತನ್ನನ್ನು ಗುರುತಿಸಿಕೊಂಡಿತು. ಆ ಮೂಲಕ ಇಡೀ ವಿಶ್ವದಲ್ಲೇ ಬಹುತೇಕ ಭಾಗಗಳನ್ನ ಆಳ್ವಿಕೆ ಮಾಡಿರುವಂತಹ
ದೇಶ ಅಂತೇಳಿ ನಾವೆಲ್ಲ ಅಧ್ಯಯನ ಮಾಡಿರುವಂತದ್ದು ನಿಮ್ಗೆಲ್ಲ ತಿಳಿದೇ ಇದೆ. ಸೊ ಇದಕ್ಕೆ ಕಾರಣಗಳನ್ನ ಅಂದ್ರೆ ಭೌಗೋಳಿಕ ಅಂಶಗಳನ್ನ ನಾವು ನೋಡ್ತಾ ಹೋದ್ರೆ ಇದು ಕೂಡ ಒಂದು ಕಾರಣ ಅಂತೇಳಿ ನಾವು ತಿಳ್ಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ ನೆಪೋಲಿಯನ್ ಮತ್ತೆ ನಿಮ್ಗೆ ಹಿಟ್ಲರ್ ರಿಂದ ಇಂಗ್ಲೆಂಡ್ ದಾಳಿಗೆ ತುತ್ತಾಗ್ಲಿಲ್ಲ. ಯುರೋಪಿನ ಬಹುತೇಕ ದೇಶಗಳು ದಾಳಿಗೆ ತುತ್ತಾದ್ರೂ ಕೂಡ ಸೊ ಬ್ರಿಟನ್ ಅನ್ನ ಹಿಟ್ಲರ್ ಆಗಲಿ ಅಥವಾ ನಿಮ್ಗೆ ಫ್ರಾನ್ಸ್ ಆಡಳಿತಗಾರರಾಗ್ಲಿ, ನೆಪೋಲಿಯನ್ ಬೋನಪಾರ್ಟೆ ಇತ್ಯಾದಿ ಏನು ನಾಯಕರು ಇಡೀ ಯುರೋಪನ್ನ ಗೆಲ್ಲುವಂತ ಪ್ರಯತ್ನವನ್ನ ಮಾಡ್ತಾರೆ, ಆ ಸಂದರ್ಭದಲ್ಲಿ ಬ್ರಿಟನ್ ಅನ್ನ ಗೆಲ್ಲೋದಕ್ಕೆ ಸಾಧ್ಯವಾಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಬ್ರಿಟಿಷ್ ಕಾಲುವೆ ಏನಿದೆ, ಕಡಲ್ಗಾಲುವೆ ಏನಿದೆ, ಅದರ ಒಂದು ತಡೆಗೋಡೆಯಾಗಿ ನಿಲ್ಲುತ್ತೆ. ಆ ಮೂಲಕ ಅಷ್ಟು ಸುಲಭವಾಗಿ ಆ ಬ್ರಿಟನ್ ಅನ್ನ ಗೆಲ್ಲೋದಕ್ಕೆ ಅದು ಬಿಟ್ಕೊಳ್ಲಿಲ್ಲ, ಸಾಧ್ಯವಾಗ್ಲಿಲ್ಲ. ಸೊ ಹಂಗಾಗಿ ಈ ರೀತಿಯ ಅಂಶಗಳಿಂದಾಗಿ ಇವತ್ತು ಭೌಗೋಳಿಕ ನೆಲೆ ಏನಿದೆ ಅಂದ್ರೆ ನಿಮ್ಗೆ ಅದರ ಒಂದು ಆಯಕಟ್ಟಿನ ಒಂದು ಪ್ರದೇಶ ಏನಿದೆ, ಆ ಪ್ರದೇಶದಿಂದಾಗಿ ಒಂದು ರಾಷ್ಟ್ರ ತನ್ನ ಅಭಿವೃದ್ಧಿಯನ್ನ ಕಾಣುವಂತಹದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಅದಕ್ಕೆ ಉದಾಹರಣೆಯಾಗಿ ನಾನು ಬ್ರಿಟನ್ ಅನ್ನ ಕೊಟ್ಟೆ. ಸೊ ಹೀಗೆ ಬ್ರಿಟನ್ ನಂತರ ಅದನ್ನ ಭಾರತಕ್ಕೆ ಯಾವ ರೀತಿ ಹೋಲಿಕೆಯನ್ನ ನಾವು ಮಾಡ್ಕೊಳ್ಬಹುದು, ಭಾರತ ಯಾವ ರೀತಿ ಲಕ್ಷಣಗಳನ್ನ ಹೊಂದಿದೆ ಅಂತೇಳಿ ನೋಡ್ತಾ ಹೋದ್ರೆ ಈಗ ತಾನೇ ನಾನು ತಿಳಿಸ್ತೆ, ಹೇಗೆ 3 ಕಡೆಯಿಂದ ಸಮುದ್ರಗಳಿಂದ ಆವರಿಸಲಿದೆ, ಹಾಗೆ ನಿಮ್ಗೆ ಒಂದು ಉತ್ತರದ ಭಾಗದಲ್ಲಿ ಹಿಮಾಲಯ ಪರ್ವತಗಳಿಂದ ಕೂಡಿರುವಂತದ್ದನ್ನ ನಾವು ಕಾಣ್ತಾ ಹೋಗ್ತೇವೆ. ಸೊ ಹಾಗಾಗಿ ನಮ್ಗೆ ಮೂರು ಕಡೆ ಅಂದ್ರೆ ನಿಮ್ಗೆ ದಕ್ಷಿಣ, ಪಶ್ಚಿಮ, ಪೂರ್ವದಲ್ಲಿ ನಮ್ಗೆ ಸಮಸ್ಯೆ ಇಲ್ಲ, ಸಮುದ್ರ ಇದೆ. ಹಂಗಾಗಿ ಯಾವುದೇ ರೀತಿಯ ಸಮಸ್ಯೆಗಳಲ್ಲಿಲ್ಲ, ಗಡಿ ಕಾಯುವಂತ ಸಮಸ್ಯೆ ಇಲ್ಲ, ಬಹಳ ಸುಲಭವಾಗಿ ನಮ್ಮ ರಕ್ಷಣೆಯನ್ನ ನಾವು ಮಾಡ್ಕೊಳ್ಬಹುದು. ಆದ್ರೆ ಉತ್ತರದಲ್ಲಿ ಸ್ವಲ್ಪ ಹಿಮಾಲಯ ಪರ್ವತ ಇದೆ. ನಾನು ಇಂದಿನ ಕಾಲದಲ್ಲಿ ಅಂದ್ರೆ ಯಾವಾಗ ಸಾರಿಗೆ ಸಂಪರ್ಕಗಳು, ವಿಮಾನಗಳು, ಕ್ಷಿಪಣಿಗಳು ಹಾಗೆ ಯುದ್ಧ ವಿಮಾನಗಳ ಆವಿಷ್ಕಾರ ಆಗಿರ್ಲಿಲ್ವೋ ಆಗ ಬಹಳ ಸುಲಭವಾಗಿ ಭಾರತದ ಮೇಲೆ ಹಿಮಾಲಯ ಪರ್ವತದ ಮೂಲಕ ದಾಳಿ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಆಧುನಿಕ ಕಾಲದಲ್ಲಿ ಇದನ್ನ ನಾವು ಪಾಲನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ಕ್ಷಿಪಣಿಗಳಿದೆ, ನಿಮ್ಗೆ ಯುದ್ಧ ವಿಮಾನಗಳಿದೆ. ಈ ಮೂಲಕ ನಾವು ಅಂದ್ರೆ ವಾಯುಯಾನದ ಮೂಲಕ ಇತರ ದೇಶಗಳು ಭಾರತದ ಮೇಲೆ ದಾಳಿ ಮಾಡುವಂತಹ ಎಲ್ಲ ಅವಕಾಶಗಳು ಇರ್ತದೆ. ಸೊ ಹಂಗಾಗಿ ಇವತ್ತು ಅದರಲ್ಲೂ ಕೂಡ ಒಂದು ರೀತಿಯ ಭಾರತ ಅದೆಲ್ಲ ಅವಕಾಶಗಳಿದ್ರೂ ಕೂಡ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ಆಯಕಟ್ಟಿನ ಪ್ರದೇಶಗಳಲ್ಲಿ ಅಂದ್ರೆ ಒಂದು ಸುತ್ತಲೂ ಕೂಡ ಒಂದು ತಡೆಗೋಡೆಗಳಿದೆ, ನೈಸರ್ಗಿಕ ತಡೆಗೋಡೆಗಳು ಅಂತೇಳಿ ಕರಿತೇವೆ. ಆ ತಡೆಗೋಡೆಗಳಿದೆ. ಆ ಮೂಲಕ ಭಾರತ ಒಂದು ಆಯಕಟ್ಟಿನಲ್ಲಿ ಉತ್ತಮವಾದಂತಹ ದೇಶವಾಗಿದ್ದು ಆ ಮೂಲಕ ಒಂದು ತನ್ನದೇ ಆದಂತಹ ಆರ್ಥಿಕ ಶಕ್ತಿಯನ್ನ, ಸೈನಿಕ ಶಕ್ತಿಯನ್ನ, ಹಾಗೆ ನಿಮ್ಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಸಾಧಿಸುವಂತಹ ಎಲ್ಲ ಅವಕಾಶಗಳನ್ನ ಭಾರತ ಹೊಂದಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ನೋಡಿ, ನಾನು ಹೇಳಿದ ಹಾಗೆ ಇವತ್ತು ಭಾರತದಲ್ಲಿರುವಂತಹ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಪ್ರಾಣಿ ಸಂಪತ್ತು, ಹಾಗೆ ಉತ್ತಮ ಅಂದ್ರೆ ಸಾವಿರಾರು ನದಿಗಳಿದೆ, ಬೆಟ್ಟ ಗುಡ್ಡಗಳಿದೆ, ಫಲವತ್ತಾದ ಒಂದು ಕೃಷಿ ಭೂಮಿ ಇದೆ ಭಾರತದಲ್ಲಿ. ಈ ಎಲ್ಲ ಅಂಶಗಳು ಏನು ಅಂತ ಹೇಳಿದ್ರೆ ಈ ದೇಶದ ಆರ್ಥಿಕತೆಯನ್ನು ಕಟ್ಕೊಳ್ಳೋದಕ್ಕೆ, ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ, ಆ ಮೂಲಕ ಇಡೀ ವಿಶ್ವಕ್ಕೆ ನಾವು ಸರಕುಗಳನ್ನ ಸರಬರಾಜು ಮಾಡಬಹುದು. ಸೊ ಆ ಮೂಲಕ ಒಂದು ದೇಶ ಉತ್ತಮ ದೇಶವಾಗಿ ಮುಂದಿನ ದಿನಗಳಲ್ಲಿ ಒಂದು ಶಕ್ತಿಯುತ ಪ್ರಬಲ ರಾಷ್ಟ್ರವಾಗಿ ಬೆಳೆಯೋದಕ್ಕೆ ಎಲ್ಲ ಅವಕಾಶಗಳನ್ನ ಭಾರತ ಹೊಂದಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ಎಲ್ಲ ಅಂಶಗಳಿಂದಾಗಿ ಭಾರತ ಒಂದು ಉತ್ತಮವಾದಂತಹ ವಿದೇಶಾಂಗ ನೀತಿಯನ್ನು ಹೊಂದುವುದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಣನೀಯ ಪ್ರಭಾವವನ್ನು ಬೀರುವಂತಹ ಒಂದು ರಾಷ್ಟ್ರವಾಗಿ ಇವತ್ತು ರೂಪು ಪಡಿತಾ ಇರುವಂತದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಇವತ್ತಿಗೆ ಈ 3 ಅಂಶಗಳ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಅದರಲ್ಲೂ ಕೂಡ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಂತಹ ಅಂಶಗಳಲ್ಲಿ, ಅದರಲ್ಲಿ ಬಹುಮುಖ್ಯವಾಗಿ ಆಂತರಿಕ ಅಂಶಗಳಲ್ಲಿ ಭೌಗೋಳಿಕ ಅಂಶಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಅದರಲ್ಲಿ 3 ಅಂಶಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಅಂಶಗಳು ಅಂತೇಳಿ. ಭೂ ವಿಸ್ತೀರ್ಣ, ಹಾಗೆ ಭೌಗೋಳಿಕ ನೆಲೆ, ಆಯಕಟ್ಟಿನ ಮಹತ್ವ, ಆಯಕಟ್ಟಿನ ಪ್ರದೇಶ. ಇದರ ಬಗ್ಗೆ ನಾನು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ನಂತರ ನಿಮ್ಗೆ ಮುಂದಿನ ಕ್ಲಾಸಲ್ಲಿ ಇದನ್ನ ನಾನು ಮುಂದುವರಿಸ್ತೇನೆ. ಓಕೆ, ಚೆನ್ನಾಗಿ ತಿಳ್ಕೊಳ್ಳಿ. ಒಳ್ಳೇದಾಗ್ಲಿ. ಬಾಯ್, ಸಿ ಯು.